ಫ್ಯಾಟಿ ಲಿವರ್ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ ಗೊತ್ತಾ. ಯಾಕಂದರೆ ಫ್ಯಾಟಿ ಲಿವರ್ ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಗೊತ್ತೇ ಆಗಲ್ಲ ನಮಗಿದೆ ಅಂತ. ಸ್ಟೇಜ್ 3 ಮಾತ್ರ ನಮಗೆ ಸಿಂಟಮ್ಸ್ ಇರುತ್ತೆ, ಆವಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಸೊ ಇವಾಗ ನಿಮಗೂ ಕೂಡ ಇರ್ಬೋದು, ನಮಗೂ ಕೂಡ ಇರ್ಬೋದು ಫ್ಯಾಟಿ ಲಿವರ್. ಓಕೆ, ಇದಕ್ಕೆ ನೀವೇನು ಮಾಡ್ಬೋದು? ಈಗ ನೋಡಿ, ಸಿಂಪಲ್ ಆಯಿತಾ. ನೀವೇನಾದ್ರು ಕಂಟಿನ್ಯೂಸ್ ಆಗಿ ದಿನ ಆಚೆ ಕಡೆ ಊಟ ಮಾಡ್ತಾಯಿದ್ದೀರಾ, ದಿನ ಆಯಿಲ್ನ ಹೆಚ್ಚು ತೊಗೋತಾ ಇದ್ದೀರಾ, ಈಗ ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈಸ್ ಈ ಥರ ಎಣ್ಣೆಲಿ ಕರಿಯೋ ಐಟಮ್ಸ್ಗಳೇನಿದೆ ಇದನ್ನು ಜಾಸ್ತಿ ತಿಂತಾ ಇದ್ದೀರಾ ಅಂತಂದರೆ ಆ ಫ್ಯಾಟ್ ಹೋಗುತ್ತೆ, ನಿಮ್ಮ ಲಿವರಲ್ಲಿ ಕೂತ್ಕೊಳ್ಳುತ್ತೆ. ಮತ್ತು ಅದು ಲಿವರ್ ಏನಾದ್ರು ಅದನ್ನು ಆಚೆ ಹಾಕೋಕೆ ಅದ್ರ ಕೈಲಿ ಶಕ್ತಿ ಇಲ್ಲ ಆಚೆ ಹಾಕಿ ಸಾಕಾಯಿತು ನಿಲ್ಲಿಸ್ಬಿಡ್ತು ಅಂತ ಅಂದರೆ ಆ ಕಂಡೀಷನ್ ಆಗುತ್ತೆ ಫ್ಯಾಟಿ ಲಿವರ್. ಓಕೆ, ಸೊ ಫ್ಯಾಟಿ ಲಿವರ್ ಆಯಿತು. ಇದು ಕಮ್ಮಿ ಆಗಬೇಕಂತ ಅಂದರೆ ವಾರಕ್ಕೊಂದ್ಸಲ ಫಾಸ್ಟಿಂಗ್ ಮಾಡಬೇಕು, ಊಟದಲ್ಲಿ ಆಯಿಲ್ನ ಕಟ್ ಮಾಡಬೇಕು. ಈಗ ಈ ಒಳ್ಳೆ ಆಯಿಲ್ಗಳು ಯಾವುದು ಗೊತ್ತಾ? ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ, ಮಸ್ಟರ್ಡ್ ಆಯಿಲು, ಆಲಿವ್ ಆಯಿಲು, ಇವನ್ನ ಹೆಚ್ಚು ಯೂಸ್ ಮಾಡಿ. ಯಾವ್ದು ಯೂಸ್ ಮಾಡಬಾರ್ದು ಅಂದರೆ ಪಾಮ್ ಆಯಿಲು, ಸನ್ಫ್ಲವರ್ ಆಯಿಲ್ ಓಕೆ ಟೈಪ್. ಓಕೆ, ಮತ್ತು ವೆಜಿಟೇಬಲ್ಸ್ ಆಯಿಲ್ ಬರುತ್ತೆ, ಮತ್ತು ಟ್ರಾನ್ಸ್ ಫ್ಯಾಟ್ ಅಂತ ಕರಿತೀವಿ. ಯಾವುದು ಏಡೆಡ್ಸಲ್ಲಿ ಆಯಿಲ್ ಯೂಸ್ ಮಾಡೋ ಅಭ್ಯಾಸ ಇದೆಯಲ್ಲ, ಆಯಿಲ್ ವೇಸ್ಟ್ ಆಗುತ್ತೆ, ದುಡ್ಡು ಖರ್ಚಾಗುತ್ತೆ ಅಂತ, ಇದನ್ನು ಕೂಡ ಸ್ಟಾಪ್ ಮಾಡಿ. ಮತ್ತು ಇದರಲ್ಲಿ 2 ಟೈಪ್ಸ್ ಆಯಿತಾ, ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಯಾರು ಆಲ್ಕೋಹಾಲ್ನ ಕನ್ಸ್ಯೂಮ್ ಮಾಡ್ತಿರ್ತಾರೆ, ಎಣ್ಣೆ ಹೊಡಿತಿರ್ತಾರೆ, ಅವ್ರಿಗೆ ಬರುತ್ತೆ. ಸೊ ನೀವು ಅದನ್ನು ಕಮ್ಮಿ ಮಾಡಿ. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ನಾನು ಇಷ್ಟೊತ್ತರೆಗೂ ಏನೆಲ್ಲ ಹೇಳಿದೆ ನೋಡಿ, ಇವರೆಲ್ಲ ನಾನ್ ಆಲ್ಕೋಹಾಲಿಕ್ ಕಂಡೀಷನಿಗೆ ಬರ್ತೀರಾ. ಸೊ ನೀವು ಊಟದಲ್ಲಿ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಬೇಕು, ಒಳ್ಳೆ ಆಯಿಲ್ನ ಯೂಸ್ ಮಾಡಬೇಕು, ವಾರಕ್ಕೊಂದ್ಸಲ ಫಾಸ್ಟಿಂಗ್ ಮಾಡಬೇಕು. ವಾರಕ್ಕೊಂದ್ಸಲ ಫಾಸ್ಟಿಂಗ್ ಮಾಡೋದ್ರಿಂದ ನಿಮ್ಮ ಲಿವರ್ ಏನಿದೆ ಇಂಪಾರ್ಟೆಂಟ್ ಆರ್ಗನ್ ಆಯಿತಾ, ಅದಕ್ಕೆ ರೆಸ್ಟ್ ಸಿಕ್ತಂಗೆ ಆಗುತ್ತೆ. ನಿಮ್ಮ ಬಾಡಿ ಎಲ್ಲ ಕೆಮಿಕಲ್ಸ್ ರಿಯಾಕ್ಷನ್ನು ನಿಮ್ಮ ಲಿವರ್ನೇ ಕ್ಯಾರಿ ಮಾಡ್ತಾ ಇರುತ್ತೆ. ನೀವು ಟ್ಯಾಬ್ಲೆಟ್ ತೊಗೊಳ್ಳಿ, ನೀವು ಫ್ರೂಟ್ಸ್ ತೊಗೊಳ್ಳಿ, ನೀವು ಎಣ್ಣೆ ತೊಗೊಳ್ಳಿ, ನೀವೇನೇ ತೊಗೊಂಡ್ರೆ ಕೆಮಿಕಲ್ ರಿಯಾಕ್ಷನ್ ಅದೇ ಮಾಡಬೇಕಪ್ಪ. ಸ್ವಲ್ಪ ಅದಕ್ಕೆ ರೆಸ್ಟ್ ಬೇಕಾಗಿರುತ್ತೆ. ಸೊ ಫಾಸ್ಟಿಂಗ್ ಮಾಡಿ. ಲಿವರ್ಗೆ ಏನೇನು ಇಷ್ಟ, ಏನು ಕುಡಿದ್ರೆ ಫ್ಯಾಟಿ ಲಿವರ್ ರಿವರ್ಸ್ ಆಗುತ್ತೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಕೂಡ ನೋಡ್ಕೊಬನ್ನಿ. ಸೊ ಈ ಥರ ಮಾಡ್ತಾ ನಿಮ್ಮ ಫ್ಯಾಟಿ ಲಿವರ್ನ ಕ್ಯೂರ್ ಮಾಡ್ಕೊಳ್ಳಿ. ನಿಮಗೆ ಕನ್ಸಲ್ಟೇಷನ್ ಬೇಕು, ಡಯಟ್ ಬೇಕು, ನಿನ್ನನ್ನು ಕೇಳಿ ನಾನು ನಿಮಗೆ ಒದಗಿಸ್ಕೋ ಪ್ರಯತ್ನ ಮಾಡ್ತೀನಿ. ಓಕೆ, ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಅಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.